ನಿಮ್ಮ ಯೂಟ್ಯೂಬ್ ಚಾನೆಲ್. ಮಾರ್ಚ್ 3ರಂದು ಮಹಾಪ್ರಭುಗಳ ಆವಿರ್ಭಾವ. ಚೈತನ್ಯ ಮಹಾಪ್ರಭುಗಳು ಮಾಯಾಪುರದ ನದಿಯ ಪಟ್ಟಣದಲ್ಲಿ 1407 ಶತಾಬ್ದ ಫಾಲ್ಗುಣ ಮಾಸದ 23ನೇ ಸಂಜೆ ಕ್ರಿಸ್ತ ಶಕ 1486 ಫೆಬ್ರವರಿ 18ರಂದು ಸೂರ್ಯಾಸ್ತದ ನಂತರ ಜನಿಸಿದರು. ಅವರ ಜನನದ ಸಮಯದಲ್ಲಿ ಚಂದ್ರಗ್ರಹಣವಿತ್ತು ಮತ್ತು ನದಿಯಾದ ಜನರು ಈ ಸಮಯದಲ್ಲಿ ವಾಡಿಕೆಯಂತೆ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಹರಿಬೋಲ್ ಎಂದು ಜೋರಾಗಿ ಘೋಷಣೆ ಮಾಡಿದರು. ಅವರ ತಂದೆ ಜಗನ್ನಾಥ ಮಿಶ್ರ ವೈದಿಕ ಕ್ರಮದ ಒಬ್ಬ ಬಡ ಬ್ರಾಹ್ಮಣ ಮತ್ತು ತಾಯಿ ಸಚಿದೇವಿ ಒಬ್ಬ ಮಾದರಿ ಗುಣವಂತೆ. ಇವರಿಬ್ಬರು ಮೂಲತಃ ಸಿಲೆಟ್ನಲ್ಲಿ ವಾಸವಿದ್ದ ಬ್ರಾಹ್ಮಣ ಕುಲದವರು. ಮಹಾಪ್ರಭುಗಳು ಸುಂದರ ಮಗುವಾಗಿದ್ದರು ಮತ್ತು ಪಟ್ಟಣದ ಮಹಿಳೆಯರು ಅವರನ್ನು ನೋಡಲು ಉಡುಗೊರೆಗಳೊಂದಿಗೆ ಬರುತ್ತಿದ್ದರು. ಅವರ ತಾಯಿ ತಂದೆ ಪ್ರಸಿದ್ಧ ಜ್ಯೋತಿಷಿ ಪಂಡಿತ ನೀಲಾಂಬರ ಚಕ್ರವರ್ತಿ. ಈ ಮಗು ಕಾಲಕ್ರಮೇಣ ಒಬ್ಬ ಮಹಾನ್ ವ್ಯಕ್ತಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದರು. ಆದ್ದರಿಂದ ಅವರಿಗೆ ವಿಶ್ವಾಂಬರ ಎಂದು ಹೆಸರಿಟ್ಟರು. ನೆರೆಹೊರೆಯ ಮಹಿಳೆಯರು ಅವರ ಸುವರ್ಣ ಮೈಬಣ್ಣದಿಂದಾಗಿ ಗೌರಹರಿ ಎಂದು ಕರೆದರು ಮತ್ತು ಅವರ ತಾಯಿ ಅವರ ಜನಿಸಿದ ಸ್ಥಳದ ಹತ್ತಿರವಿದ್ದ ಬೇವಿನ ಮರದ ಕಾರಣಕ್ಕಾಗಿ ನಿಮಾಯ್ ಎಂದು ಕರೆದರು. ಬಾಲಕನು ಎಷ್ಟು ಸುಂದರವಾಗಿದ್ದನೆಂದರೆ ಪ್ರತಿಯೊಬ್ಬರೂ ಪ್ರತಿದಿನ ಅವನನ್ನು ನೋಡಲು ಬಯಸುತ್ತಿದ್ದರು. ಬೆಳೆದಂತೆ ಅವರು ಚೇಷ್ಟೆಯು ಮತ್ತು ಆಟವಾಡುವ ಹುಡುಗನಾದರು. 5ನೆಯ ವರ್ಷದ ನಂತರ ಅವರನ್ನು ಪಾಠಶಾಲೆಗೆ ಸೇರಿಸಲಾಯಿತು. ಅಲ್ಲಿ ಅವರು ಬಹಳ ಕಡಿಮೆ ಸಮಯದಲ್ಲಿ ಬಂಗಾಳಿ ಭಾಷೆಯನ್ನು ಕಲಿತರು. ಹರೇ ಕೃಷ್ಣ.